ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ 7. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕುಂತಿ ತನಯನೇ, ಎಲ್ಲ ಜೀವಿಗಳು ಪ್ರಳಯ ಕಾಲದಲ್ಲಿ ನನ್ನ ಪ್ರಕೃತಿಯನ್ನು ಅಂದರೆ ಮಾಯೆಯನ್ನು ಸೇರುವುದು, ಮತ್ತೊಂದು ಯುಗದ ಆದಿಯ ತನಕ ಅಲ್ಲಿದ್ದ ಅದನ್ನು ನಾನು ಯುಗ ಆರಂಭಗೊಂಡೊಡನೆ ಶರೀರಧಾರಿಗಳನ್ನಾಗಿ ಹೊರಗೆ ಬಿಡುತ್ತೇನೆ. ಸೃಷ್ಟಿಯ ಕೊನೆಯಲ್ಲಿ ಎಲ್ಲ ವಸ್ತುಗಳು ನನ್ನದೇ ಆದ ಮೂಲ ಪ್ರಕೃತಿಯನ್ನ ಸೇರುತ್ತದೆ. ಸೃಷ್ಟಿಯ ಮೊದಲಲ್ಲಿ ಮರಳಿ ಅದನ್ನ ನಾನು ನಿರ್ಮಿಸುತ್ತೇನೆ. ಸೃಷ್ಟಿಯಾಗಿ 31,104,000 ಕೋಟಿ ವರ್ಷಗಳ ನಂತರ ಮಹಾಪ್ರಳಯ. ಇದು ಚತುರ್ಮುಖ ಬ್ರಹ್ಮನ 100 ವರ್ಷ. ಇದನ್ನ ಕಲ್ಪಕ್ಷಯ ಎನ್ನುತ್ತಾರೆ. ಈ ಮಹಾಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಪ್ರತಿಯೊಂದು ತನ್ನ ಸ್ಥೂಲ ರೂಪವನ್ನ ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಆಧೀನನಾದ ಪ್ರಕೃತಿಯನ್ನ ಸೇರುತ್ತದೆ. ಎಲ್ಲ ಜೀವಜಾತುಗಳೂ ಕೂಡ ತಮ್ಮ ಸ್ಥೂಲ ರೂಪವನ್ನ ಕಳೆದುಕೊಂಡು ಭಗವಂತನ ಉದರವನ್ನ ಸೇರುತ್ತದೆ. ಮತ್ತೆ 31,104,000 ಕೋಟಿ ವರ್ಷ ಪ್ರಳಯ ಕಾಲ ನಂತರ ಮರಳಿ ಈ ಸೃಷ್ಟಿ ನಿರ್ಮಾಣವಾಗುತ್ತದೆ. ಅಂದರೆ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನ ಪಡೆಯುತ್ತದೆ. ಹರೇ ಕೃಷ್ಣ.